ಕಂದಮ್ಮ, ನೀವು ತಿನ್ಬೇಕಾಗಿರೋ ಈ ವರ್ಷದ ಮೊದಲನೇ ಮಾವು ಇನ್ನೂ ಮರದಲ್ಲೇ ಇದೆ. ಯಾರ್ದೋ ತೋಟದಲ್ಲಿ ಬೆಳೀತಾ ಇದೆ, ಹಣ್ಣಾಗ್ತಾ ಇದೆ ನಿಮ್ಗೋಸ್ಕರ. ಸರಿಯಾದ ಸಮಯಕ್ಕೆ ಅದು ನಿಮ್ ಕೈ ಸೇರುತ್ತೆ. ಅದು ಹೇಗ್ ಬರುತ್ತೆ ನನಗ್ ಗೊತ್ತಿಲ್ಲ. ನೀವೇ ಅಂಗಡಿಗೆ ಹೋಗಿ ಹಣ್ಣನ್ನ ನೋಡಿ ಇಷ್ಟಪಟ್ಟು ಕೊಂಡ್ಕೋಬಹುದು, ಇಲ್ಲ ನಿಮ್ ಸ್ನೇಹಿತರು ಯಾರಾದ್ರೂ ನಿಮ್ಗೋಸ್ಕರ ಹಣ್ಣನ್ನ ಕಳಿಸ್ಕೊಡ್ಬೋದು, ಇಲ್ಲ ನೀವೇ ಆ ತೋಟಕ್ಕೆ ಹೋಗಿ ಹಣ್ಣನ್ನ ನೋಡಿ ತಗೋಬಹುದು, ನನಗ್ ಗೊತ್ತಿಲ್ಲ. ಆದ್ರೆ ಅದು ನಿಮ್ಗೆ ಸಿಕ್ಕಿದ ತಕ್ಷಣ ಅದ್ರ ಸುವಾಸನೆ ನೋಡ್ತೀರಾ, ಎಂಥ ಸುವಾಸನೆ ಅಂತ ಮನೆಗೆ ತಗೊಂಡು ಹೋಗಿ ತೊಳೆದು ಚಾಕು ತಗೊಂಡು ಕಚಕ್ ಅಂತ ಕತ್ತರಿಸಿದ ತಕ್ಷಣ ಅದ್ರ ಬಣ್ಣ ನೋಡಿ ನೀವು ಮಾರಿ ಹೋಗ್ತೀರಾ. ಎಂಥ ರಂಗು, ಅಬ್ಬಬ್ಬಾ, ಬಾಯಲ್ಲಿ ನೀರೂರುತ್ತೆ ನಿಮಗೆ. ವಾ, ಗಾಢವಾದ ಹಳದಿ ಬಣ್ಣ ನೋಡಿದ ತಕ್ಷಣ ಕಳೆದು ಹೋಗ್ತೀರಾ. ಇನ್ನು ಬಾಯಲ್ಲಿಟ್ಟಿದ ತಕ್ಷಣ ಅದ್ರ ರುಚಿ ಬಾಯೆಲ್ಲ ಹರಡಿ ಆ ಮಾವಿನ ರಸದ ಫ್ಲೇವರ್ನ ಸದಾ ನೆನ್ಪಿಟ್ಕೋತೀರಾ. ಈ ವರ್ಷದ ನಿಮ್ಮ ಮೊದಲನೇ ಮಾವು ಎಷ್ಟು ರುಚಿಯಾಗಿ ಸಿಹಿಯಾಗಿತ್ತು ಅಂತ. ಆ ಮಾವಿನ ಹಣ್ಣು ನಿಮ್ಮ ಬದುಕಲ್ಲಿ ನಿಮ್ಮ ಗೋಲ್ಸ್, ನಿಮ್ಮ ಕನಸುಗಳಾಗಿರ್ಬೋದು. ಎಲ್ಲೋ ಒಂದ್ ಕಡೆ ನಿಮ್ಗೋಸ್ಕರ ಅದೆಲ್ಲ ಸಿದ್ಧ ಆಗ್ತಿದೆ. ಸರಿಯಾದ ಸಮಯ ಬಂದಾಗ ಅದು ನಿಮ್ ಕೈ ಸೇರುತ್ತೆ. ನೀವೇ ಅದನ್ನ ಪಡ್ಕೋತಿರೋ, ಇಲ್ಲ ಯಾರಾದ್ರೂ ನಿಮ್ಗೆ ಕೊಡ್ತಾರೋ, ಇಲ್ಲ ಅದಾಗದೆ ನಿಮ್ಗೆ ಸಿಗುತ್ತೋ ನನಗ್ ಗೊತ್ತಿಲ್ಲ. ಹೇಗ್ ಬರುತ್ತೋ ನನಗ್ ಗೊತ್ತಿಲ್ಲ. ಆದ್ರೆ ಖಂಡಿತವಾಗಿಯೂ ಅದು ನಿಮ್ ಕೈಗೆ ಸೇರುತ್ತೆ ಕಂದಮ್ಮ. ಹೇಗೆ ನೀವು ಮಾವಿನ ಹಣ್ಣನ್ನ ಆಸ್ವಾದಿಸಿದಿರೋ ಹಾಗೆ ನಿಮ್ಮ ಯಶಸ್ಸನ್ನು ಕೂಡ ನೀವು ಅಷ್ಟೇ ಆಸ್ವಾದಿಸ್ತೀರಾ. ನಿಮ್ಗೋಸ್ಕರ ಅದು ಕಾಯ್ತಾ ಇದೆ ಅಷ್ಟೇ. ಭರವಸೆಗಳನ್ನ ಕಳ್ಕೋಬೇಡಿ, ನಿರೀಕ್ಷೆಗಳು ಇಟ್ಕೊಳ್ದೆ ನೀವು ಮಾಡೋ ಕೆಲಸಗಳನ್ನ ಮಾಡ್ತಾ ಇರಿ. ಒಂದಲ್ಲ ಒಂದು ದಿನ ನಿಮ್ ಬದುಕಲು ವಿಸ್ಮಯ ನಡೆಯುತ್ತೆ. ನೀವು ಕೇಳ್ತಿದ್ರ ಭಾವಗಳ ಧ್ವನಿ. ನಾನು ಕನ್ನಡದ ಅಪ್ಪಟ ಅಭಿಮಾನಿ